ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟ್ ಆಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಅಮೇರಿಕಾದ ಸುಪ್ರೀಂ ಕೋರ್ಟ್ ಇದೀಗ ಟ್ರಂಪ್ ತಲೆಗೆ ಪಟ್ ಅಂತ ಒಡೆದು ಕೂರಿಸಿದೆ. ಇಷ್ಟು ದಿನ ಟ್ರಂಪ್ ಟ್ಯಾರಿಫ್ ಮೇಲೆ ಟ್ಯಾರಿಫ್ ಹಾಕಿ ಹುಚ್ಚಿನ ಥರ ಆಡ್ತಾ ಇದ್ದ. ಸೊ ಇದೀಗ ಸುಪ್ರೀಂ ಕೋರ್ಟ್ ಏನಪ್ಪ ಹೇಳಿದೆ ಅಂದರೆ, ಈ ಟ್ಯಾರಿಫ್ನೆಲ್ಲ ರಿಮೂವ್ ಮಾಡಿ, ಫಸ್ಟು ತೆಗೆದಾಕಿ, ಜೊತೆಗೆ ಆಲ್ರೆಡಿ ಏನು ಟ್ಯಾರಿಫ್ ಕಲೆಕ್ಟ್ ಮಾಡಿದ್ದೀರಾ ಅದು ಬೇರೆ ದೇಶದಿಂದ ಕಲೆಕ್ಟ್ ಆಗಿರಲ್ಲ, ಅಮೇರಿಕನ್ ಸಿಟಿಸನ್ಸ್, ಅಮೇರಿಕಾ ದೇಶದ ಜನತೆನೇ ಈ ಟ್ಯಾರಿಫನ್ನು ಪೇ ಮಾಡಿರುತ್ತೆ. ಅದನ್ನು ಮೋಸ್ಟ್ಲಿ ಅವ್ರು ರೀಫಂಡ್ ಮಾಡಬೇಕಾದಂಥ ಪರಿಸ್ಥಿತಿ ಬರಬಹುದು. ಹೌದು, ಒಳ್ಳೆಯದಾಯ್ತು, ಸುಪ್ರೀಂ ಕೋರ್ಟ್ ಮಧ್ಯೆ ಇನ್ವಾಲ್ವ್ ಆಗಿದೆ, ಸ್ಟಾಪ್ ಮಾಡಿದ್ದು ಒಂದು ರೀತಿ ಒಳ್ಳೆಯದಾಯಿತು. ಇದಕ್ಕೆ ಟ್ರಂಪ್ ಏನು ರೆಸ್ಪಾಂಡ್ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ. ಹುಚ್ಚ ಅವ್ನು ಏನು ಮಾಡ್ತಾನೋ ಅವ್ನಿಗೆ ಗೊತ್ತಿಲ್ಲ, ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಾರ್ವೆನಲ್ಲಿ ಗೇಮಿಂಗ್ ಕನ್ಸೋಲ್ಗಳನ್ನು, ಗೇಮಿಂಗ್ ಪಿ ಸಿಯನ್ನು ಸೇಲ್ ಮಾಡುವಂಥ ಒಂದು ಕಂಪ್ನಿನವರು ಜನಗಳಿಗೆ ಒಂದು ಆಫರನ್ನು ಕೊಡ್ತಾ ಇದ್ದಾರೆ. ಏನಪ್ಪ ಅಂತ ಅಂದರೆ, ನೀವೇನಾದರೂ ಈ GTA 6 ಲಾಂಚ್ ಆಗೋ ದಿನ ಮಗು ಮಾಡಿಕೊಂಡ್ರೆ ಅವರು GTA 6 ಗೇಮನ್ನು ಫ್ರೀಯಾಗಿ ಕೊಡ್ತಾರಂತೆ. ಬೆಂಕಿ ಗುರು. GTA 6 ಗೇಮಿಗೋಸ್ಕರ, ಫ್ರೀ ಕಾಪಿಗೋಸ್ಕರ ಮೋಸ್ಟ್ಲಿ ಜನ ಮಕ್ಕಳು ಮಾಡ್ಕೋತಾರೇನೋ. ಕ್ರೇಜಿ ಗುರು. ಏನಕ್ಕೆ ಅಂದರೆ, ಇನ್ನು 9 ಮಂತ್ಸಲ್ಲಿ ಗೇಮ್ ಬರ್ತಾಯಿದೆ, ಇನ್ನು 9 ತಿಂಗಳಲ್ಲಿ ಗೇಮ್ ಲಾಂಚ್ ಆಗ್ತಾಯಿದೆ. ಬೆಂಕಿ ಗುರು. ಈ ಥರ ನೋಡಿ, ಮಾರ್ಕೆಟಿಂಗು ಮಾಡಿದ್ರು ಈ ಥರ ಮಾಡಬೇಕು. ಕ್ರೇಜಿ. ನೋಡ್ರಪ್ಪ, ನೀವ್ಯಾರ ಪ್ಲ್ಯಾನ್ ಮಾಡ್ತಾಯಿದ್ರೆ ನಾರ್ವೆಗೆ ಹೋಗಿ ಗೇಮಿಗೋಸ್ಕರ ಮಕ್ಕಳನ್ನು ಮಾಡ್ಕೋಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸ್ಯಾಮ್ಸಂಗ್ ಅವ್ರದ್ದು ಹೊಸ ಬಡ್ಸ್ ಲಾಂಚ್ ಹಾಕಿಂತ ಮುಂಚೆನೇ ಅವ್ರದ್ದು ಡಿಸೈನ್ ಎಲ್ಲ ಅಮೆಝಾನ್ ವೆಬ್ಸೈಟ್ನಲ್ಲಿ ಲೀಕ್ ಆಗಿಬಿಟ್ಟಿದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬಡ್ಸ್ 4. ಸೊ ನೋಡ್ತಾ ಇದ್ದೀರಾ, ಲಿಸ್ಟಿಂಗ್ ಇಮೇಜೇ ಲೀಕ್ ಆಗಿಬಿಟ್ಟಿದೆ. ಸೊ ಡಿಸೈನ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ, ಮೇಲ್ಗಡೆ ಟ್ರಾನ್ಸ್ಪರೆಂಟ್ ಡಿಸೈನು, ಈವನ್ ಅವ್ರದ್ದು ಬಡ್ಸಿಂದು ಡಿಸೈನ್ ಕೂಡ ತುಂಬ ಚೇಂಜ್ ಆಗಿರೋ ರೀತಿ ಇದೆ. ನೋಡೋದಕ್ಕೆ ಆಪಲ್ ಥರ ಡಿಸೈನ್ ಮಾಡಿರೋ ರೀತಿ ಇದ್ದಾರೆ ಈ ಸಲ. ಸೊ ಇಂಟ್ರೆಸ್ಟಿಂಗ್ ಆಗಿದೆ, ನೋಡೋಣ, ಬಂದರೆ ಅವ್ರು ಕಳಿಸಿದ್ರೆ ಅನ್ಬಾಕ್ಸ್ ಮಾಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಶಾಮಿ ಅವರು ಮತ್ತೊಮ್ಮೆ ಅವ್ರದ್ದು ಲ್ಯಾಪ್ಟಾಪನ್ನು ನಮ್ಮ ದೇಶದಲ್ಲಿ ಲಾಂಚ್ ಮಾಡ್ತಾರಂತೆ. ಕಮ್ಬ್ಯಾಕ್ ಮಾಡೋ ಸಾಧ್ಯತೆ ಇದೆ. 2020-21 ಅವ್ರು ಲ್ಯಾಪ್ಟಾಪನ್ನು ಲಾಂಚ್ ಮಾಡ್ತಾರೆ, ಆಮೇಲೆ ಮಾಯಾಗಿ ಹೋಗ್ತಾರೆ, ಯಾವುದು ಲ್ಯಾಪ್ಟಾಪ್ಗಳು ಬರಲ್ಲ. ಇದೀಗ ಮತ್ತೊಮ್ಮೆ 3-4 ವರ್ಷ ಆದಮೇಲೆ ಅವ್ರದ್ದು ಲ್ಯಾಪ್ಟಾಪ್ಗಳು ಮತ್ತು ವಾಪಸ್ ಬರ್ತಾ ಇದೆ. ಸೊ ಅವರು ಟೀಸ್ ಮಾಡಿದ್ದಾರೆ ಅದನ್ನು. ತುಂಬ ತಿನ್ನಾಗಿರುವಂಥ ಅಲ್ಟ್ರಾ ಬುಕ್ಗಳು ನಂಗೆ ಅನ್ನಿಸ್ತಾ ನಮ್ಮ ದೇಶದಲ್ಲಿ ಲಾಂಚ್ ಆಗ್ಬೋದು. ನೋಡೋಣ ಯಾವ ಪ್ರೊಸೆಸರು ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ. ಒಳ್ಳೆ ಬ್ರ್ಯಾಂಡೇ, ಒಪ್ಕೋತೀನಿ. ಅವ್ರ ಸರ್ವಿಸ್ ಎಲ್ಲ ಇತ್ತೀಚೆಗೆ ಇಂಪ್ರೂವ್ ಆಗಿದೆ, ಚೆನ್ನಾಗಿದೆ, ಸರ್ವಿಸ್ ಸೆಂಟರ್ಗಳೆಲ್ಲ ಕಡೆ ಇದೆ. ಬಟ್ ಜನ ಟ್ರಸ್ಟ್ ಮಾಡ್ತಾರಾ ಇಲ್ವಾ ಅನ್ನೋಂಥದ್ದೇ ಪ್ರಶ್ನೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಥಿಂಗ್ ಕಂಪ್ನಿಯ CEO ಕಾಲ್ ಪೈ ಅವರು ಏನಪ್ಪ ಹೇಳಿದ್ದಾರೆ ಅಂದರೆ, ಮುಂದಿನ ಕೆಲವು ವರ್ಷಗಳಲ್ಲಿ ನಮಗೆ ಜಾಸ್ತಿ ಆ್ಯಂಡ್ರಾಯ್ಡು ನೋಡೋಕ್ಕೆ ಸಿಗಲ್ವಂತೆ, iOS ನೋಡೋಕ್ಕೆ ಸಿಗಲ್ವಂತೆ. AI ಬೇಸ್ಡ್ OSಗಳು ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ ಅದು ಎಷ್ಟು ನಿಜ ಅಂತ. ಮೋಸ್ಟ್ಲಿ ಆ್ಯಂಡ್ರಾಯ್ಡ್ ಅವರೇ AI ಬೇಸ್ಡ್ OSನ ತಗೊಂಬರ್ಬೋದು. ನೆಕ್ಸ್ಟ್ ಆ್ಯಂಡ್ರಾಯ್ಡ್ ಅಪ್ಡೇಟ್ನಲ್ಲಿ AI ಬೇಸ್ಡ್ OS ಅದಾಗಿರ್ಬೋದು, ಆಯಿತಾ. ಈ ಆಪಲ್ಲು ಗೂಗಲ್ನವ್ರೇನು ದಡ್ರಲ್ಲ, ಆಯಿತಾ. ಸೊ ಮಾರ್ಕೆಟ್ ಯಾವ ಕಡೆಗೆ ಮೂವ್ ಆಗ್ತಾ ಇದೆ, ಅವರು ಕೂಡ ಸ್ಲೋ ಆಗಿ ಅವ್ರ OSನ್ನು ಚೇಂಜ್ ಮಾಡ್ತಾರೆ. ಸೊ ನೋಡೋಣ, ಇದು ಕಾಲ್ ಪೈ ಪ್ರೆಡಿಕ್ಷನ್ನು. ಸೊ ನಂಗೆ ಅನ್ನಿಸ್ತಂಗೆ ಹೌದು, ಆಲ್ರೆಡಿ ತುಂಬ ಜಾಸ್ತಿ ಇಂಟಿಗ್ರೇಷನ್ ನಮ್ಮ ಸ್ಮಾರ್ಟ್ಫೋನಲ್ಲಿ AI ಆಗ್ತಾಯಿದೆ, ಆಯಿತಾ. ಸೊ ಅದಿನ್ನೂ ಜಾಸ್ತಿ ಆಗಿದೆ ಫ್ಯೂಚರ್ನಲ್ಲಿ. ನಾವು ಒಂದು ಮೆಸೇಜ್ ಮಾಡೋದಕ್ಕೂ, ಒಂದು ಅಪ್ಲಿಕೇಶನ್ನಲ್ಲಿ ನಾವು ಯಾವ ರೀತಿ ಇಂಟರ್ಫೇಸ್ನ ಯೂಸ್ ಮಾಡ್ತೀವಿ, ಇಂಟ್ರ್ಯಾಕ್ಷನ್ ಹೆಂಗೆ ಮಾಡ್ತೀವಿ, ಪ್ರತಿಯೊಂದು ಕೂಡ ಚೇಂಜ್ ಆಗುತ್ತೆ ಫ್ಯೂಚರ್ನಲ್ಲಿ. ನೋಡೋಣ ಏನಾಗುತ್ತೆ ಅಂತ. ಸ್ಕೇರಿ ಆಗಿದೆ ಮಾತ್ರ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನೀವಿದೀಗ ಅಲಿಬಾಬಾ, ಚೈನಾದು ಏನು alibaba.com ಎಲ್ಲ ಇದೆ. ಸೊ ಅಲ್ಲಿ ನೀವು ರೋಬೋಟನ್ನು, ಹ್ಯೂಮನಾಯ್ಡ್ ರೋಬೋಟನ್ನು ಪರ್ಚೇಸ್ ಮಾಡ್ಬೋದು ನೀವು ಬೇಕು ಅಂದರೆ. ಪ್ರೈಸ್ $16,000 ಇದೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 15 ಲಕ್ಷ ಆಗುತ್ತೆ. 15 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹ್ಯೂಮನಾಯ್ಡ್ ರೋಬೋಟನ್ನು ಪರ್ಚೇಸ್ ಮಾಡ್ಬೋದು. ನೋಡ್ರಪ್ಪ, ನಿಮ್ಮಲ್ಲಿ ಯಾರಾದರೂ ಇದ್ದರೆ ಈ ಥರ ಇಂಪೋರ್ಟ್ ಮಾಡಿಕೊಂಡು ಇದನ್ನು ಮೇಡ್ ಇನ್ ಇಂಡಿಯಾ ಅಂತ ಹೇಳೋರಿದ್ದರೆ, ಅಥವಾ ಯಾವುದಾದ್ರು ಯೂನಿವರ್ಸಿಟಿನವರಿದ್ದರೆ ಗಲ್ಗೋಟಿಯಾಸ್ ಯೂನಿವರ್ಸಿಟಿ ಥರ ಪರ್ಚೇಸ್ ಮಾಡ್ಕೊಳ್ಳಿ. ಬೆಂಕಿ ಗುರು. ಈ ರೋಬೋಟ್ ಆ್ಯಕ್ಚುಲಿ ಕಾನ್ಸರ್ಟ್ಗಳೆಲ್ಲ ಡ್ಯಾನ್ಸ್ ಎಲ್ಲ ಮಾಡೋದು ಗೊತ್ತಾ, ಇದೇ ರೋಬೋಟ್ ಅದು. ಸೊ ಏನೇನು ಕೆಲಸ ಮಾಡುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಚೆನ್ನಾಗಿ ಮಾಡೋರೆ.
ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ಮಾರುತಿನವರು ತುಂಬ ವರ್ಷಗಳ ನಂತರ ಕೊನೆಗೂ ಅವ್ರದ್ದು ಎಲೆಕ್ಟ್ರಿಕ್ ಕಾರನ್ನು ತಗೊಂಬರ್ತಾ ಇದ್ದಾರೆ. ಮಾರುತಿ ಸುಜುಕಿ ಈ ವಿಟಾರಾ ಅಂತ. ಇದ್ರ ಪ್ರೈಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆಯಿತಾ. ಒಂದು ಹೊಸ ರೀತಿಯ BaaS ಅಂತ, ಬ್ಯಾಟ್ರಿ ಆ್ಯಸ್ ಅ ಸರ್ವಿಸ್ ಮಾಡೆಲ್ಲು. ಬ್ಯಾಟ್ರಿಯನ್ನು EMI ಮುಖಾಂತರ ನೀವು ಪೇ ಮಾಡಬೇಕಾಗುತ್ತೆ. EMI ಫಿನಿಶ್ ಆದಮೇಲೆ ಬ್ಯಾಟ್ರಿ ನಿಮ್ದಾಗುತ್ತೆ, ಆ ರೀತಿ ಆಯಿತಾ. ಸೊ ಪ್ರತಿ ಕಿಲೋಮೀಟ್ರಿಗೆ 3.99 ಪೈಸೆ ಆಗುತ್ತೆ, ಅಂದರೆ 4 ರೂಪಾಯಿ ಆಗುತ್ತಂತೆ. ಸೊ ನೀವು ಈ ಒಂದು ಮಾಡೆಲ್ನ ಚೂಸ್ ಮಾಡಿದ್ರೆ ನೀವು ಸ್ಟಾರ್ಟಿಂಗ್ ಬರೀ 10,90,000 ಅಂದರೆ 11 ಲಕ್ಷ ಕೊಟ್ಬಿಟ್ಟು ಕಾರನ್ನ ಪರ್ಚೇಸ್ ಮಾಡ್ಬೋದು. ಆಮೇಲೆ ನೀವು ಪ್ರತಿ ಕಿಲೋಮೀಟ್ರಿಗೆ ಮಂತ್ಲಿ EMI ರೀತಿ ನೀವು ಕಟ್ಕೊಂಡು ಹೋಗ್ಬೇಕಾಗುತ್ತೆ. ಅದು ಪ್ರೈಸ್ ಓಕೆ ಅಂತೀನಿ. ವಿತ್ ಬ್ಯಾಟ್ರಿ ಆಪ್ಷನ್ನು ಇದೆ. ಕಂಪ್ಲೀಟ್ ಬ್ಯಾಟ್ರಿ ಜೊತೆಗೆ ತಗೋತೀರಾ ಅಂದರೆ 15-16 ಲಕ್ಷ ಆಗುತ್ತೆ. ಹತ್ತತ್ರ ಒಂದು 4-5 ಲಕ್ಷ ರೂಪಾಯಿ ನೀವು ಅಪ್ಫ್ರಂಟ್ ದುಡ್ಡನ್ನು ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಅದೊಂದು ಪ್ಲಸ್ ಪಾಯಿಂಟೇ. ಸೊ ಅದೇ 4-5 ಲಕ್ಷ ನೀವು ಬ್ಯಾಂಕ್ ಇಟ್ಟರೆ ಮೋಸ್ಟ್ಲಿ ತಿಂಗಳಿಗೊಂದು 3,500 ಬರ್ಬೋದೇನೋ FDನಲ್ಲಿ. ಅದನ್ನು ನೀವು ಉಳಿಸ್ಬೋದು ನಂಗೆ ಅನ್ನಿಸ್ದಂಗೆ ಅಂತ ಕಾಣುತ್ತೆ. ಅಂದರೆ ಅದರಲ್ಲೇ EMI ಕಟ್ಕೊಂಡು ಹೋಗೋ ರೀತಿ ಆಗ್ಬೋದು ನಂಗೆ ಅನ್ನಿಸ್ದಂಗೆ. ಸೊ ಪ್ರೈಸ್ ಓಕೆ, ಒಂದು ಸಲ ಕ್ಯಾಲ್ಕುಲೇಟ್ ಮಾಡಿ ನಮ್ಗೆ ಅದು ವ್ಯಾಲ್ಯೂ ವರ್ತ್ ಅನ್ನಿಸ್ತು ಅಂದರೆ ಮೋಸ್ಟ್ಲಿ ಆ ಪ್ಲ್ಯಾನ್ನ ಚೂಸ್ ಮಾಡಬಹುದೇನೋ ಆಯಿತಾ. ಇವ್ರದ್ದು 2 ರೇಂಜ್ ವೇರಿಯಂಟ್ ಇದೆ. ಒಂದು 49 ಕಿಲೋ ವ್ಯಾಟ್ ಅವರ್ ಬ್ಯಾಟ್ರಿದು, ಇನ್ನೊಂದು 61 ಕಿಲೋ ವ್ಯಾಟ್ ಅವರ್ ಬ್ಯಾಟ್ರಿದು. ಒಳ್ಳೆ ಬ್ಯಾಟ್ರಿ ಕೆಪಾಸಿಟಿನೇ ಕೊಟ್ಟಿದ್ದಾರೆ. ಪ್ರೈಸ್ ಕೂಡ ಕಂಪ್ಯಾರಿಟಿವ್ಲಿ ಬೇರೆ ಕಾರಿಗೆ ಕಂಪೇರ್ ಮಾಡಿಕೊಂಡ್ರೆ ಸೇಮ್ ಬ್ಯಾಟ್ರಿ ಕೆಪಾಸಿಟಿದು ಕಡಿಮೆನೇ ಇದೆ. ಬಟ್ ಹೆವಿ ಅಂತ ಫೀಚರಿಸ್ಟಿಕ್ ಕಾರ್ ಅಂತ ಅನ್ನೋದಿಲ್ಲ. ಸೇಫ್ಟಿ ವೈಸ್ ಎಲ್ಲ 5 ಸ್ಟಾರ್ ರೇಟಿಂಗ್ ಎಲ್ಲ ಇದೆ. 7 ಏರ್ ಬ್ಯಾಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ನಾನು ಹೇಳೋದಾದರೆ ಎಲೆಕ್ಟ್ರಿಕ್ ಕಾರಲ್ಲಿ ನಮಗೆ ಫುಲ್ಲು ಏನೋ ಫ್ಯೂಚರಿಸ್ಟಿಕ್ ಫೀಚರೆಲ್ಲ ಕೊಟ್ಟುಬಿಟ್ಟು ರೋಡ್ ಮಧ್ಯೆ ಹೊಗೆ ಹಾಕೊಂಬಿಟ್ರೆ ತುಂಬ ಕಷ್ಟ ಆಯಿತಾ. ನಾನು ಎಷ್ಟೋ ಕಾರ್ಗಳು ನೋಡಿದ್ದೀನಿ ನ್ಯೂಸಲ್ಲೆಲ್ಲ, ಎಲ್ಲೋ ಲಾಂಗ್ ಹೋಗಿರ್ತಾರೆ, ಅಲ್ಲೆಲ್ಲ ಗಾಡಿ ಮಧ್ಯದಲ್ಲಿ ನಿಂತ್ಕೊಂಬಿಡೋದು, ಮಧ್ಯದಲ್ಲಿ ರೇಂಜ್ ಪ್ರಾಪರಾಗಿ ಕೊಡ್ತಿರಲ್ಲ. ಈ ರೀತಿ ಇರಬಾರ್ದು ಆಯಿತಾ. ಹೌದು, ಫೀಚರ್ ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ, ಒಂದು ಸ್ಟೇಬಲ್ ಕಾರು, ನಮಗೆ ನಂಬಿಕೆ ಬರಬೇಕು ಆ ಕಾರ್ ಮೇಲೆ. ಆ ರೀತಿ ಕಾರ್ ಬಂದರೆ ಒಳ್ಳೇದು ನಂಗೆ ಅನ್ನಿಸ್ದಂಗೆ. ಸೊ ನೋಡೋಣ ಇದ್ಯಾವ ರೀತಿ ಇರುತ್ತೆ ಅಂತ. ಇಂಟ್ರೆಸ್ಟಿಂಗ್ ಆಗಿದೆ ಒಟ್ಟಿನಲ್ಲಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಟಾಟಾದವರು ಕೂಡ ಒಂದು ಹೊಸ ಎಲೆಕ್ಟ್ರಿಕ್ ಕಾರನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಟಾಟಾ ಪಂಚ್ EV ಅಂತ. ಸೊ ಹೊಸ ವೇರಿಯಂಟ್. ಇದ್ರದ್ದು ಕೂಡ ಪ್ರೈಸ್ ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಆಗಿದೆ. ನಾರ್ಮಲ್ಲಾಗಿ ನೀವು ವಿತ್ ಬ್ಯಾಟ್ರಿ ತೊಗೊಂಡ್ರೆ ಎಕ್ಸ್-ಶೋರೂಮು 9,69,000 ಅಂತೆ, ಅಂದರೆ ಹತ್ತತ್ರ 9.7 ಲ್ಯಾಕು. ಸೊ ಇದು ಕೂಡ ನಾಟ್ ಬ್ಯಾಡ್ ಆಯಿತಾ. ಇವ್ರದ್ದು 2 ಬ್ಯಾಟ್ರಿ ವೇರಿಯಂಟ್ ಇದೆ. 30 ಕಿಲೋ ವ್ಯಾಟ್ ಅವರ್ದು, ಇನ್ನೊಂದು 40 ಕಿಲೋ ವ್ಯಾಟ್ ಅವರ್ದು. ಇವರು ಕೂಡ BaaS ಮಾಡೆಲ್ಲು, ಬ್ಯಾಟ್ರಿ ಆಸ್ ಎ ಸರ್ವಿಸ್ ಮಾಡೆಲ್ ಇವರು ತೊಗೊಂಬರ್ತವ್ರೆ. ನೀವು ಸ್ಟಾರ್ಟಿಂಗ್ ಬರೀ 6.5 ಲಕ್ಷ ಕೊಟ್ಬಿಟ್ಟು ಕಾರ್ ತಗೋಬೋದು. ಆಮೇಲೆ ಬ್ಯಾಟ್ರಿಗೆ ನೀವು ಪ್ರತಿ ಕಿಲೋಮೀಟ್ರಿಗೆ 2.6 ಪೈಸೆಯನ್ನು, 60 ಪೈಸೆಯನ್ನು ನೀವು ಕೊಡಬೇಕಾಗತ್ತೆ. ಸೊ ಇದು ಕೂಡ ಓಕೆ ಅನ್ಸುತ್ತೆ ನಂಗೆ ಅನ್ನಿಸ್ದಂಗೆ. ಡಿಪೆಂಡ್, ನಂಗೆ ಗೊತ್ತಿಲ್ಲ ಇದು ಇನ್ನೂ ಎಕ್ಸಾಕ್ಟ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಿರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಸೊ ನೋಡೋಣ. ಸೊ ಬ್ಯಾಟ್ರಿ ಕೂಡ ದೊಡ್ಡದಾಗಿದೆ ಒಂದು ಲೆವೆಲ್ಗೆ. ಸೊ ಆನ್ ರೋಡ್ ರಿಯಲ್ ವರ್ಲ್ಡ್ ಕ್ಲೈಮ್ ಅವ್ರ ಪ್ರಕಾರ ಅಪ್ರಾಕ್ಸಿಮೇಟ್ಲಿ ಒಂದು 350 ಕಿಲೋಮೀಟ್ರ್ ಕೊಡ್ಬೋದಂತೆ. ಫಾಸ್ಟ್ ಚಾರ್ಜಿಂಗ್ ಕೂಡ ಇದೆ. ಸೊ ನೋಡೋಣ. ಓಕೆ ನಂಗೆ ಅನ್ನಿಸ್ದಂಗೆ. ಪ್ರೈಸು ಅಪ್ಫ್ರಂಟ್ ಪ್ರೈಸ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಒಟ್ಟಿಗೆ. ಸೊ ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ನವರು ಫೈನಲಿ Pixel 10a ಫೋನ್ನ ಲಾಂಚ್ ಮಾಡೋರು. ಇದ್ರ ಬಗ್ಗೆ ನೆನ್ನೆ ಒಂದು ವಿಡಿಯೋ ಮಾಡಿದ್ದೀನಿ, ನೋಡಿಲ್ಲ, ನೋಡ್ಕೊಂಬನ್ನಿ ಆಯಿತಾ. ಬೆಂಕಿ ಫೋನ್ ಮಾತ್ರ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಪೋಕೋದವರು 2 ಹೊಸ ಫೋನ್ಗಳನ್ನ ಗ್ಲೋಬಲಾಗಿ ಲಾಂಚ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಚೈನಾದಲ್ಲಿ ಫಸ್ಟ್ ಲಾಂಚ್ ಆಗುತ್ತೆ. ಪೋಕೋ X8 Pro ಮತ್ತು ಪೋಕೋ X8 Pro Max ಅಂತ. ಈ ಪೋಕೋ X8 Proನಲ್ಲಿ ಡೈಮೆನ್ಸಿಟಿ 8500 ಅಲ್ಟ್ರಾ ಪ್ರೋಸ್ ಇರುತ್ತೆ, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ರೇ. ಇನ್ನೊಂದು ಪೋಕೋ X8 Pro Maxು, ಅದರಲ್ಲಿ ಫ್ಲ್ಯಾಗ್ಶಿಪ್ ಡೈಮೆನ್ಸಿಟಿ 9500 ಪ್ರೊಸೆಸರ್ ಇದೆ. ಆಯ್ತು, ಎರಡೂ ಕೂಡ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ಗಳು. ಎಷ್ಟಕ್ಕೆ ಲಾಂಚ್ ಆಗುತ್ತೋ ಗೊತ್ತಿಲ್ಲ, ಒಳ್ಳೆ ಪ್ರೈಸ್ಗೆ ಲಾಂಚ್ ಮಾಡ್ಬೋದು ಅಂತ ಅನ್ಕೋತೀನಿ. ಒಟ್ಟಿನಲ್ಲಿ ಗ್ಲೋಬಲಾಗಿ ಲಾಂಚ್ ಅಂದರೆ ಮೋಸ್ಟ್ಲಿ ಚೈನಾದಲ್ಲಿ ಫಸ್ಟ್ ಲಾಂಚ್ ಆಗುತ್ತೆ, ಆಮೇಲೆ ಮೋಸ್ಟ್ಲಿ ನಮ್ಮ ದೇಶಕ್ಕೆ ಬರಬಹುದೇನೋ. ಸ್ಪೆಸಿಫಿಕೇಷನ್ ಮಾತ್ರ ಅನ್ಬಿಲಿಯಬಲ್ ಆಗಿದೆ. ಎಲ್ಲದು ಕೂಡ ಟಾಪ್ ನಾಚ್ ಇದೆ. ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡ್ತಾ ಇದ್ದಾರೆ ಆ ಪರ್ಟಿಕ್ಯುಲರ್ ಲಾಂಚ್ ಆಗೋ ಪ್ರೈಸಲ್ಲಿ ಅಂತ ಅನ್ನಿಸ್ತಾ ಇಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸೊ ಈ Xiaomi 17 ಮೊನ್ನೆ ಅದು ಬರುತ್ತೆ ವಿಡಿಯೋ ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ. ಈ Xiaomi 17 ಸೀರೀಸು. ಸೊ ಅವ್ರದ್ದು Xiaomi 17 ಮತ್ತು 17 ಅಲ್ಟ್ರಾ ಅಂತ 2 ಫೋನ್ ಇದೆ. ಸೊ ಇದು ಗ್ಲೋಬಲಾಗಿ ಲಾಂಚ್ ಆಗುತ್ತಂತೆ ಇನ್ನು ಕೆಲವು ದಿನಗಳಲ್ಲಿ. ಸೊ ಅಂದರೆ ಫೆಬ್ರವರಿ 28ಕ್ಕೆ ಇದು ಲಾಂಚ್ ಆಗುತ್ತೆ ಗ್ಲೋಬಲಾಗಿ. ಚೈನಾದಲ್ಲಿ ಆಲ್ರೆಡಿ ಈ ಫೋನ್ ಲಾಂಚ್ ಆಗಿಬಿಟ್ಟಿದೆ ಆಯಿತಾ. ಗ್ಲೋಬಲಾಗಿ ಮಾಡ್ತಾ ಇದ್ದಾರೆ, ನಮ್ಮ ದೇಶಕ್ಕೆ ಬರುತ್ತಾ ಇಲ್ವ ಅಂತ ಕನ್ಫರ್ಮ್ ಇಲ್ಲ. ನಮ್ಮ ದೇಶದಲ್ಲಿ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಕೊಡ್ತಿಲ್ಲ. ಒಟ್ಟು ಗ್ಲೋಬಲ್ ಆಗಿದು ಲಾಂಚ್ ಆಗ್ತಾ ಇದೆ. ಸೊ ಬಾರ್ಸಲೋನಾದಲ್ಲಿ ಇದನ್ನೇನೋ ಮಾಡ್ತಾ ಇದ್ದಾರೆ. ಸೊ Xiaomi 17 ಅಲ್ಟ್ರಾ
ಮತ್ತು ಶಾಮಿ ಪ್ಯಾಡಿ 8 ಪ್ಯಾಡಿ 8 ಪ್ರೋ ಎರಡು ಕೂಡ ಇಷ್ಟು ಕೂಡ ಲಾಂಚ್ ಆಗ್ಬೋದು. ಇಂಡಿಯನ್ ಲಾಂಚ್ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ, ಬರುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಗ್ಯಾರಂಟಿ ಇಲ್ಲ. ಏನಕ್ಕೆ ಅವ್ರ ಸೇಲ್ಸ್ ಅಷ್ಟು ಆಗಲ್ಲ, ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್, ಇನ್ಫಿನಿಕ್ಸ್ನವರು ಇನ್ಫಿನಿಕ್ಸ್ ನೋಟ್ 60 ಪ್ರೋವನ್ನು ತೊಗೊಂಬರ್ತಾ ಇದ್ದಾರಂತೆ. ಸೊ ಅವ್ರದ್ದು ವೆಬ್ಸೈಟಲ್ಲಿ ಅಂದರೆ ಲಿಸ್ಟಿಂಗ್ ಇದರಲ್ಲಿ ಬಂದಿದೆ. ನೋಡೋಕೆ ಫೋನ್ ಮಾತ್ರ ಸಖತ್ತಾಗಿದೆ ಇವರು. ಇನ್ನೇನು ಕೂಡ ಏನೋ ಒಂಥರ ಮೊನೋಕ್ರೋಮ್ ಡಿಸ್ಪ್ಲೇ ಥರ ಏನೋ ಇದೆ, ಅದರಲ್ಲಿ ವೆದರು ಟೈಮ್ ಎಲ್ಲ ತೋರಿಸ್ತಾ ಇದೆ. ಫ್ರಂಟಲ್ಲಿ ಕರ್ವ್ ಡಿಸ್ಪ್ಲೇ ಥರ ಇದೆ. ನೋಟ್ ಎಡ್ಜ್ ಬಂತಲ್ವ, ನೋಡೋಕೆ ಅದೇ ರೀತಿ ಕಾಣ್ತಾ ಇದೆ. ಸ್ಪೆಸಿಫಿಕೇಷನ್ ಓಕೆ, ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಎಲ್ಲ ಇದೆ. ಎಷ್ಟಕ್ಕೆ ಲಾಂಚ್ ಆಗೋದು ಗೊತ್ತಿಲ್ಲ, ಒಳ್ಳೆ ಪ್ರೈಸಿಗೆ ಲಾಂಚ್ ಮಾಡಿದ್ರೆ ನಂಗೆ ಅನ್ನಿಸ್ತಂಗೆ ಫೋನು ನೋಡೋಕ್ಕೂ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.